ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಮ್ಮ ಏನಿದೆಲ್ಲ ಏನ್ ಮಾಡ್ತಿದ್ದೀರಾ? ನೀವ್ಯಾಕೆ ಔಟ್ ಹೌಸ್ಗೆ ಶಿಫ್ಟ್ ಆಗ್ಬೇಕು? ಏನ್ ನಡೀತಿದೆ ಇಲ್ಲಿ? ಅಲ್ಲ ಇದ್ದಕ್ಕಿದ್ದ ಹಾಗೆ ಔಟ್ ಹೌಸ್ಗೆ ಶಿಫ್ಟ್ ಆಗೋ ವಿಷಯ ಯಾಕೆ ಬಂತು? ಸಿಟ್ಟು ಮಾಡ್ಕೋಬೇಡ್ವೋ ಅಮ್ಮ, ನೀವು ಮಾಡ್ತಾ ಇರೋದು ನನಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಅಂಕಲ್ಗೆ ಆಲ್ ಮಲ್ಗೋದಕ್ಕೆ ತೊಂದರೆ ಆಗ್ತಿದ್ರೆ ಬೇರೆ ವ್ಯವಸ್ಥೆ ಮಾಡೋಣ. ಅದನ್ನ ಬಿಟ್ಟು ನೀವು ಔಟ್ ಹೌಸ್ಗೆ ಹೋಗೋ ಅವಶ್ಯಕತೆ ಇದೆಯಾ? ನೀವು ಸಪ್ರೇಟ್ ಮನೆಗೆ ಹೋಗ್ತೀನಂದ್ರೆ ಕೋಪ ಬರ್ದೇ ಇರ್ತಾ? ಹಾಗಲ್ಲ ಅನಿ, ನಾನಿಲ್ಲಿದ್ದು ನಿಮ್ ಸಂಬಂಧಿಕರು ಔಟ್ ಹೌಸ್ಗೆ ಹೋದ್ರೆ ನಮಗೂ ಬೇಜಾರಾಗುತ್ತೆ. ಅದಕ್ಕೆ ನಾನು ಮೀರಾ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀವಪ್ಪ. ಅದ್ರಲ್ಲಿ ಸಿಟ್ ಮಾಡ್ಕೊಳ್ಳುವಂಥದ್ದು ಏನಿದೆ? ಅಮ್ಮ ಪ್ಲೀಸ್ ಮತ್ತೇನು ಮಾತಾಡ್ಬೇಕು. ನೀವು ಔಟ್ ಹೌಸ್ಗೆ ಹೋಗ್ತಿಲ್ಲ, ಹೋಗೋದು ನನಗೆ ಇಷ್ಟನೂ ಇಲ್ಲ ಅಷ್ಟೇ. ಅಹಲ್ಯ ಅವ್ರೆ, ಏನ್ರಿ ಇದೆಲ್ಲ? ಯಾರ್ರೀ ಔಟ್ ಹೌಸ್ ವಿಷಯ ತೆಗ್ದಿದ್ದು? ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಇವ್ರೇನೋ ಸಣ್ಣ ಪುಟ್ಟ ವಿಷಯಕ್ಕೂ ತಲೆ ಕೆಡ್ಸ್ಕೋತಾರೆ ಅಂದ್ರೆ ನೀವಾದ್ರೂ ಇವ್ರಿಗೆ ತಿಳಿ ಹೇಳೋದ್ ಬೇಡವಾ? ಛೇ, ಯಾಕಮ್ಮ ಯಾಕೆ ನಿರ್ಧಾರ ಮಾಡಿದ್ರಿ? ನಾನು ಯಾವಾಗ್ಲಾದ್ರೂ ನೀವು ಔಟ್ ಹೌಸ್ಗೆ ಹೋಗಿ ಅಂತ ಹೇಳದ್ನಾ? ಅಲ್ಲಮ್ಮ, ಇಷ್ಟು ದಿನ ಈ ಮನೆನ ನೋಡ್ಕೊಂಡಿದ್ದು ನೀವು. ಈಗ ನೀವೇ ಬೇರೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರಲ್ವಾ? ನೋಡಿದ್ರ ಎಷ್ಟು ಸೆಟ್ ಮಾಡ್ಕೊಂಡು ಹೋದ್ರು ಅಂತ. ನೊಂದ್ಕೋಬೇಡಿ ಅಹಲ್ಯಮ್ಮ, ಅವ್ರು ಇಷ್ಟು ಬೇಗ ಸಿಟ್ಟಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೂ ನಮ್ ಚಿಕ್ಕಪ್ಪನ ಔಟ್ ಹೌಸಿಗೆ ಕಳ್ಸಕ್ಕೆ ನನ್ ಮನ್ಸಿಲ್ಲ. ಇದು ನಿಮ್ ಕುಟುಂಬದವ್ರು ಇರ್ಬೇಕಾದ ಮನೆ. ಅವ್ರನ್ನ ಕಳ್ಸಿ ನಾನಿಲ್ಲಿರಕ್ಕೆ ನನ್ ಮನ್ಸೊಪ್ಪಲ್ಲ. ಇನ್ನೂ ಚಿಕ್ಕ ವಯಸ್ಸು ಅವ್ರದ್ದು, ಬೇಗ ಸಿಟ್ ಮಾಡ್ಕೋತಾರೆ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ಅವ್ರನ್ನ ಸಮಾಧಾನ ಮಾಡಿ ಒಪ್ಪಿಸ್ತೀನಿ. ಈ ಅಮ್ಮಂಗೇನೋ ಆಗಿದೆ. ಯಾಕೆ ಹೀಗೆ ಆಡ್ತಿದ್ದಾರೆ ಇವತ್ತು? ಬೇರೆ ಮನೆಗೆ ಶಿಫ್ಟ್ ಆಗ್ತಾರಂತೆ. ಹಾಗೆ ಹೇಳೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ಅಂತೀನಿ. ನನ್ಗೇನು ಆಗಿಲ್ರಪ್ಪ, ಆಗಿರೋದು ನಿಮ್ಮಿಬ್ಬರಿಗೆ. ಅಲ್ಲ, ಅಷ್ಟೊಂದು ಸಿಟ್ ಮಾಡ್ಕೊಂಡು ಬರುವಂಥದ್ದು ಏನಿತ್ತು? ಪಾಪ ಅಹಲ್ಯಮ್ಮ ಎಲ್ಲ ತಮ್ಮಿಂದಾನೇ ಆಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಮಾತು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಂದ್ ನಿಮಿಷ ಕೇಳಿ. ಅಮ್ಮ ಪ್ಲೀಸ್, ಆ ವಿಷಯ ಮಾತ್ರ ಬೇಡ. ಇದು ಹಾಗಲ್ಲಪ್ಪ. ಮತ್ತಿನ್ನೇಗಮ್ಮ, ನೀನೇ ಯೋಚನೆ ಮಾಡ. ನೀನ್ ಔಟ್ ಹೌಸ್ಗೆ ಹೋದ್ರೆ ನಾವಿಲ್ಲಿ ಖುಷಿಯಾಗಿರ್ತೀವಿ ಅನ್ಕೊಂಡಿಯಮ್ಮ. ನಾನೇನ್ ಬೇರೆ ಊರಿಗೆ ಹೊರಟಿಲ್ಲಪ್ಪ, ಇಲ್ಲೇ ಮುಂದಿನ ಮನೆ ಶಿಫ್ಟ್ ಆಗ್ತಾ ಇದ್ದೀನಿ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ಬೇಜಾರಾಗದೆ ಇರುತ್ತೆ ನಮ್ಮ. ಅಲ್ಲಮ್ಮ, ನೀವು ಮಾಡ್ತಿರೋದು ನಿಮ್ಗೆ ಸರಿ ಅನ್ನಿಸ್ತಿದ್ಯಾ? ನಾನು ಸರಿಯಾಗಿ ಯೋಚನೆ ಮಾಡಿದ್ದೀನಿ, ನೀವೇ ಯೋಚನೆ ಮಾಡಿ ನೋಡಿ. ಅವರು ನಿಮ್ ಸಂಬಂಧಿಕರು, ಅವ್ರಿಗೆ ಔಟ್ ಹೌಸಲ್ಲಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳೋದು ಏನ್ ಚೆನ್ನಾಗಿರತ್ತೆ? ಹಾಗಂತ ಅಮ್ಮನೆ ಮನೆ ಬಿಟ್ಟು ಔಟ್ ಹೌಸ್ ಅಲ್ಲಿ ಇರೋದು ಚೆನ್ನಾಗಿರುತ್ತ? ಆಗ ನೀವ್ ಅಲ್ಲಿಗೆ ಹೋದ್ರೆ ನಾವಿಲ್ಲಿ ನೆಮ್ಮದಿಯಾಗಿರ್ತೀವ? ಇಷ್ಟು ದಿನ ಜೊತೆಲಿದ್ದು ಈಗ ಏನೋ ಒಂದ್ ಸಣ್ಣ ವಿಷಯ ಬಂತು ಅಂತ ನೀವ್ ಈ ತರ ಹೊರಟು ನಿಂತ್ರೆ ಕೋಪ ಬರ್ದೇ ಇರುತ್ತಾ? ಅಮ್ಮನ್ನೇ ಹೊರಗಿಟ್ಟು ತಾವು ಚೆನ್ನಾಗಿರುವಂತ ಕೆಟ್ಟ ಮಕ್ಳು ಅನ್ಕೊಂಡೇಮ್ಮ ನಮ್ಮನ್ನ. ನಿನ್ನ ಆರೈಕೆಯಲ್ಲಿ ಬೆಳೆದು ದೊಡ್ಡವರಾದವ್ರು ನಾವು. ನಿನ್ನನ್ನೇ ಬೇರೆ ಮನೇಲಿ ಇರೋನು ಅಷ್ಟು ಸಣ್ಣ ಮನ್ಸು ಯಾವ್ದಾದ್ರು ಮಾಡ್ತೀವಮ್ಮ? ಏನಾಗ್ತಾ ಇದೆ ಇಲ್ಲಿ ಅಹಲ್ಯ? ನಾವೇನೋ ಅನ್ಕೊಂಡ್ರೆ ಇಲ್ಲೇನೋ ಬೇರೆ ಡ್ರಾಮಾನೇ ನಡೀತಿದ್ಯಲ್ಲ. ಸಾಕೇತ್ ಅನಿಕೇತ್ಗೆ ಸಿಟ್ಟು ಬಂದಿರೋದು ನೋಡಿದ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಹೊಡಿಯೋದು ಗ್ಯಾರಂಟಿ ಅನ್ನಿಸ್ತಿದೆ. ಈ ಪರಿ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಶಾಂಭವಿನ ಮನೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಎಂಥ ಕೆಲಸ ಆಗ್ಬಿಡ್ತಲ್ಲ ಅಹಲ್ಯ, ಇರ್ಲಾರ್ದೇನೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗಾಯ್ತು ನಮ್ ಗತಿ. ಚಿಕ್ಕಪ್ಪ, ಯಾಕೆಷ್ಟು ವರಿ ಮಾಡ್ಕೋತಾ ಇದ್ದೀರಾ?
ನೀವ್ ಅನ್ಕೊಂಡ್ ಹಾಗೆಲ್ಲ ಏನೂ ಆಗಲ್ಲ. ಶಾಂಭವಿ ಅಮ್ಮನ ವಾಪಸ್ ಕರ್ಕೊಂಡ್ ಬರೋದು ನೀವ್ ಹೇಳ್ದಷ್ಟು ಸುಲಭನೂ ಇಲ್ಲ. ಅವ್ರಿಬ್ರು ಹೊರಟಿದ್ ನೋಡಿದ್ಯಾ? ಕೆಂಡದ ಸಿಟ್ಟಿತ್ತು ಅವ್ರ ಮುಖದಲ್ಲಿ. ನನಗನ್ಸುತ್ತೆ ಶಾಂಭವಿ ಅವ್ರನ್ನ ಅವ್ರು ಪಕ್ಕ ಒಪ್ಪಿಸ್ತಾರೆ. ಶಾಂಭವಿ ವಾಪಸ್ ಈ ಮನೆಗೆ ಬರ್ತಾರೆ. ಮತ್ತೆ ಈ ಚಿಕ್ಕಪ್ಪ ಆ ಮನೆಯಲ್ಲಿ ಒಂಟಿ ಬೀಳೋ ಪರಿಸ್ಥಿತಿ ಬಂದ್ಬೀಳುತ್ತೆ. ಚಿಕ್ಕಪ್ಪ, ನಿಮ್ಗಿನ್ನೂ ಶಾಂಭವಿ ಅಮ್ಮನ ವಿಷಯ ಗೊತ್ತಿಲ್ಲ. ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ರೆ ಮುಗೀತು, ಆಮೇಲೆ ಬದ್ಲಾಗಲ್ಲ. ಲಗೇಜ್ನ ಬೇಕಾದ್ರೆ ವಾಪಸ್ ಶಿಫ್ಟ್ ಮಾಡಿಸ್ಬೋದು, ಆದ್ರೆ ಅವ್ರ ಮನ್ಸನ್ನ ಶಿಫ್ಟ್ ಮಾಡಿಸೋದು ಅಷ್ಟು ಈಸಿ ಅಂತ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗಮ್ಮ ಹೇಳ್ತೀಯಾ? ಶಾಂಭವಿ ಅವ್ರಿಗೆ ಎಷ್ಟು ಹಠ ಇದೆಯೋ ಅವ್ರು ಬೆಳೆಸಿರೋ ಮಕ್ಕಳು ಇವ್ರಿಗೆ ಅಷ್ಟು ಹಠ ಇರಲ್ವಾ? ಮತ್ತೆ ಅವ್ರ ಮನ್ಸು ಬದಲಾಯಿಸೋದು ಬಿಡೋದು ಎಲ್ಲ ಇರೋದು ಈಗ ಸಾಕೇತ್ ಅನಿಕೇತ್ ಕೈಯಲ್ಲಿ. ನನಗನ್ಸುತ್ತೆ ಅವ್ರ ಮನ್ಸು ಬದಲಾಯಿಸೋದು ಅವ್ರಿಗೇನು ದೊಡ್ಡ ಮಾತಲ್ಲ ಅಂತ. ನಂಗೆ ಗೊತ್ತು ನೀವಿಬ್ರು ಈ ಅಮ್ಮನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ನಾನು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತೀನಿ. ಅದಕ್ಕೆ ಈ ನಿರ್ಧಾರ ಮಾಡಿರೋದು. ನಾನು ಏನೇ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಮಾಡ್ತೀನಿ ಅನ್ನೋ ನಂಬಿಕೆ ನಿಮಗಿದೆ ಅಲ್ವಾ? ಸ್ವಲ್ಪ ನಾನು ಹೇಳೋದನ್ನ ಕೇಳಿ. 5 ರೂಮ್ ಇರೋ ಮನೆ ಇದು. ಒಂದರಲ್ಲಿ ನೀನು ಅಹಲ್ಯಮ್ಮ ಇದ್ದೀರಾ, ಇನ್ನೊಂದರಲ್ಲಿ ನೀನಿದೀಯಪ್ಪ. ಮತ್ತೊಂದು ರೂಮಲ್ಲಿ ಲಕ್ಷ್ಮಿ ಅಮ್ಮ ನಮೃತ ಇದ್ದಾರೆ. ಉಳಿದ 2 ರೂಮಲ್ಲಿ ಒಂದರಲ್ಲಿ ಯಜಮಾನ್ರು, ಇನ್ನೊಂದರಲ್ಲಿ ನಾನು ಮೀರಾ ಇದ್ದೀವಿ. ಪಾಪ ಚಂದ್ರಣ್ಣ ಎಷ್ಟು ದಿನ ಅಂತ ಹಾಲಲ್ಲಿ ಮಲಗ್ತಾರೆ. ಹಾಗಂತ ಅವ್ರಿಗೆ ಮಲ್ಗಕ್ಕೆ ಇನ್ನೊಂದು ರೂಮ್ ಇಲ್ಲ ಈ ಮನೆಯಲ್ಲಿ. ಹಾಗಿದ್ಮೇಲೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ವಾ? ಸಾಕೇತ್, ನೀನು ಅಹಲ್ಯಮ್ಮನ ಮದುವೆ ಆಗೋವಾಗ ಏನಂತ ಮಾತು ಕೊಟ್ಟಿದ್ದೆ? ಅವ್ರ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ತಾನೆ. ಈಗ ಅವ್ರ ಚಿಕ್ಕಪ್ಪನ ಹಾಲಲ್ಲಿ ಮಲ್ಗಕ್ ಬಿಟ್ರೆ ನಾವು ಅವ್ರನ್ನ ಬೇಕಾಬಿಟ್ಟಿ ನಡೆಸ್ಕೋತಿದ್ದೀವಿ ಅಂತ ಅನ್ಸಲ್ವಾ? ಇದೀಗ ಬರೀ ನಿಮ್ಮನೆ ಅಷ್ಟೇ ಅಲ್ಲಪ್ಪ, ಅಹಲ್ಯಮ್ಮನೂ ಈ ಮನೆ ಯಜಮಾನಿ. ಅವ್ರ ಮನೆಯವ್ರನ್ನ ಬೇರೆಯವ್ರ ಥರ ನಡೆಸ್ಕೋಬಾರ್ದಲ್ವಾ? ನಾನು ಹಾಗೆ ಟ್ರೀಟ್ ಮಾಡ್ತಿಲ್ಲಮ್ಮ. ಅವರು ನಮ್ಮವರೇ, ನೀವು ನಮ್ಮವರೇ. ಎಲ್ಲರೂ ಒಂದೇ ಮನೇಲಿ ಇರಬೇಕು. ಒಂದ್ ವೇಳೆ ಈ ಮನೇಲಿ ಜಾಗ ಸಾಕಾಗ್ತಿಲ್ಲ ಅಂದ್ರೆ ಬೇರೆ ಮನೆಗೆ ಶಿಫ್ಟ್ ಆಗೋಣ. ಇದು ಹಿರಿಯರಿದ್ದ ಮನೆ ಅಪ್ಪ. ನೀವಿಬ್ರು ಇಲ್ಲೇ ಬಾಳಿ ಬದುಕಿದ್ರೇನೆ ಚಂದ. ಯಜಮಾನ್ರ ಮುಂದೆ ಬೇರೆ ಮನೆ ಮಾಡೋ ವಿಷಯ ಮಾತಾಡ್ಬೇಡಪ್ಪ, ಅವ್ರು ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ಈ ಯೋಚನೆ ಇಲ್ಲೇ ಬಿಟ್ಬಿಡಿ. ಬೇರೆ ಮನೆ ಬೇಡ ಅಂತಂದ್ರೆ ಟೆರೆಸ್ ಮೇಲೆ ಇನ್ನೊಂದು ರೂಮ್ ಕಟ್ಸೋಣ. ಚಂದ್ರಕಾಂತಂಗಲ್ಲಿ ಕಂಫರ್ಟಬಲ್ ಆಗಿರ್ತಾರೆ, ಆರಾಮಾಗಿರೋದು ಒಪ್ಕೋತಾರೆ. ಆದ್ರೆ ಮತ್ತೊಂದು ರೂಮ್ ಕಟ್ಸಕ್ಕಾದ್ರೂ ಟೈಮ್ ಬೇಕಲ್ವಾ ಅನಿ? ಅಲ್ಲಿವರೆಗೂ ನಾನು ಮೀರಾ ಔಟ್ ಹೌಸಲ್ಲಿ ಇರ್ತೀವಿ, ಆಮೇಲೆ ಮತ್ತೆ ಇಲ್ಲಿಗೆ ವಾಪಸ್ ಬರ್ತೀವಿ. ಅವ್ರನ್ನ ಔಟ್ ಹೌಸಿಗೆ ಕಳ್ಸೋದ್ಕಿಂತ ಇದೇ ಒಳ್ಳೆ ದಾರಿ. ಹಠ ಮಾಡಬೇಡಿ, ದಯವಿಟ್ಟು ಒಪ್ಕೊಳ್ಳಿ. ಅಮ್ಮ, ಅದು ಆಗಲ್ಲ. ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ನಂಗೆ ಗೊತ್ತು, ನಾನು ಎಲ್ಲಿ ದೂರ ಹೋಗ್ಬಿಡ್ತೀನೋ ಅಂತ ನಿಮ್ಮಿಬ್ರಿಗೂ ಭಯ ಅಲ್ವಾ? ಹಾಗೆ ನನಗೂ ನಿಮ್ಮಿಬ್ಬರ ಜೀವನದಲ್ಲಿ ಚಿಕ್ಕ ತೊಂದರೆನೂ ಆಗಬಾರ್ದು ಅಂತ ಕಾಳಜಿ ಇರುತ್ತಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದೊಂದ್ಸಲ ದಯವಿಟ್ಟು ಒಪ್ಕೊಳ್ಳಿ, ನನ್ನ ಮಾತು ಕೇಳಿ. ನನ್ನ ಶಾಂತಲಮ್ಮನ ಮಕ್ಕಳು ನೀವು. ನನಗೆ ಗೊತ್ತು, ನನ್ನ ಮಾತು ಗೌರವಿಸ್ತೀರಾ ಅಂತ ನನಗೆ ಗೊತ್ತು. ಇಷ್ಟು ದಿನ ನಾನು ನಿಮ್ಮನ್ನ ಏನೂ ಕೇಳಿಲ್ಲ. ಇದೊಂದ್ಸಲ ನನ್ನ ಮಾತು ಕೇಳ್ತೀರಾ ಅಲ್ವಾ? ಕಂದನ ಮೊದಲ ತೊದಲೇ ಅಮ್ಮನೆ, ಆ ಅಮ್ಮನ ಲಾಲಿಯು ಇಲ್ಲದೆ ಸಾವೇನೆ. ಭೂಮಿಯ ಮೇಲಿನ ದೇವರು ಅಮ್ಮನೆ, ಆ ದೇವರು ಕೂಡ ಅಮ್ಮನ ಮಗನೇನೆ. ವಾವ್, ಕಾಫಿ ಸಖತ್ತಾಗಿದೆ ಮಚ್ಚ. ಹೌದು ಕಣೋ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಕಾಫಿ ಸೂಪರ್ ಆಗಿದೆ.
ಏನ್ರೋ ನೀವು ಇನ್ನು ಬರೀ ಕಾಫಿನ ನೋಡ್ದಳಿದ್ದೀರಾ? ಮತ್ತೆ ನೀನೇನು ಕಾಫಿ ಕೊಡೋಣ ನೋಡ್ತಿದ್ಯಾ? ಕಾಫಿ ತುಂಬಾ ಸ್ಟ್ರಾಂಗ್ ಇದೆ ಕಣ್ರೋ. ಹೂ ಮಚ್ಚ, ನಂಗೂ ಅಷ್ಟೇ. ಸ್ಟ್ರಾಂಗ್ ಆಗಿರೋ ಕಾಫಿ ಅಂದ್ರೇನೆ ತುಂಬಾ ಇಷ್ಟ. ಕಾಫಿಗೆ ಗುರಾಯಿಸಕ್ಕೆ ಬರುತ್ತೆ ಕಣೋ. ಬರೀ ಗುರಾಯಿಸೋದಷ್ಟೇ ಅಲ್ಲ, ಹೆಚ್ಚಿಗೆ ಮಾತಾಡಿದ್ರೆ ಕಪ್ಪಾಳಕ್ಕೂ ಬಾರ್ಸಕ್ ಬರುತ್ತೆ. ಕಪಾಳಕ್ಕೆ ಬಾರಿಸ್ತ್ಯಾ? ಬಾರ್ಸು ನೋಡೋಣ. ಕಾಫಿ ಸ್ಟ್ರಾಂಗ್ ಇದೆ ಅಂತ ನಾನು ಚೆಕ್ ಮಾಡೇ ಬಿಡ್ತೀನಿ. ಯಾಕೆ ಕಾಫಿ ಸುಮ್ನೆ ನಿಂತ್ಬಿಟ್ಟೆ? ಕಾಫಿಗೆ ನೀನ್ ಬೇಡ ಅನ್ಸತ್ತೆ ಕಣ, ನಾನ್ ಬೇಕು ಅನ್ಸತ್ತೆ. ಏನೇ ನನಗೆ ಹೊಡಿತೀಯ? ನೋಡ್ತಾರೆ ಏನ್ ಮಾಡ್ತೀನಿ ಅಂತ. ಏನಂಟಿ, ನಿಮ್ ಹೋಟ್ಲಿಗೆ ಬಂದರೆ ಕೂಡ ಮರ್ಯಾದೆ ಇದೇನಾ? ಇನ್ಯಾವತ್ತಿ ಹೋಟೆಲ್ ಬರೋದೇ ಬೇಡ ಕಣ್ರೋ. ಕಸ್ಟಮರ್ ಹೇಗೆ ನೋಡ್ಕೋಬೇಕಂತ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಇಂಥ ಸಪ್ಲೈರ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕ್ರಪ್ಪ, ಏನಾಯ್ತು? ಯಾಕೀಗ ಮಾತಾಡ್ತಿದ್ದೀರಾ? ಏನಾಯ್ತು ಅಂತ ಹೇಳಪ್ಪ. ಮತ್ತಿನ್ನೇನಾಗ್ಬೇಕಂಟಿ? ಇಲ್ಲಿರೋದು ಕಾಣ್ತಾ ಇಲ್ವಾ? ನಿಮ್ ಕೆಲ್ಸಗಾರರಿಗೆ ಕಸ್ಟಮರ್ ಜೊತೆ ಹೇಗೆ ನಡ್ಕೊಳ್ಬೇಕಂತ ಗೊತ್ತಾಗೋದಿಲ್ವಾ? ಅಲ್ವಾ ನೀವು ಹೇಳ್ಕೊಡೋದಿಲ್ವಾ? ಒಂದು ಕಾಫಿ ಕಪ್ ಎಕ್ಸ್ಟ್ರಾ ಕೇಳಿದ್ದಕ್ಕೆ ಗಲಾಟನೆ ಮಾಡ್ತಿದ್ದಲ್ಲ ಈ ಹುಡುಗಿ. ನಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಬಾಯಿ ಬಂದ ಮಾತಾಡಿ ಜಗಳಾಡೋದಕ್ಕೆ. ಹೌದೇನೆ ಹುಡುಗಿ, ಮೈ ಮೇಲ್ ದೇವ ಬಂದಿದ್ಯೋ ಏನ್ ಕತೆ? ಇಲ್ಲ ಆಂಟಿ, ನನ್ ಏನು ತಪ್ಪಿಲ್ಲ. ಇವ್ರುಗಳೇ ಏನೇನೋ ಮಾತಾಡಿದ್ರು. ಮುಚ್ಚು ಬಾಯ್, ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ನಾ ಸುಮ್ಮನೆ ಇರಲ್ಲ. ಸಾರಿ ಕಣ್ರಪ್ಪ, ಹೊಸ ಹುಡುಗಿ ಮೊನ್ನೆ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾಳೆ. ನಾನ್ ಬುದ್ಧಿ ಹೇಳ್ತೀನಿ ಅವಳಿಗೆ. ಕಸ್ಟಮರು ನಮ್ ದೇವ್ರಿದ್ದ ಹಾಗೆ. ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡ್ರಪ್ಪ. ಹಿಂದೆ ನಮ್ಮ ಹೋಟ್ಲಲ್ಲಿ ಯಾವತ್ತೂ ಹೀಗೆ ಆಗಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಹಿಂಗಾಗಿರೋದು. ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ಬಿಡ್ರಪ್ಪ. ಸರಿ ಆಂಟಿ, ಇನ್ಮೇಲಾದ್ರೂ ಹುಡುಗಿಗೆ ಕರೆಕ್ಟಾಗಿ ಬುದ್ಧಿ ಹೇಳ್ಕೊಡಿ. ಆಯ್ತು ಕಣಪ್ಪ, ಕಳಿಸ್ತೀನಿ. ಏನ್ ಮುಖ ನೋಡ್ತಿದ್ಯಾ? ಬಾ ನನ್ ಜೊತೆ. ಅಮ್ಮ, ನೀವ್ ಶಿಫ್ಟ್ ಆಗ್ಲೇಬೇಕಾ? ಚಿಕ್ಕಪ್ಪಂಗೆ ಏನೋ ತೊಂದ್ರೆ ಇಲ್ಲ ಅಂದ್ರು ನೀವ್ ಯಾಕೆ ಕೇಳ್ತಾ ಇಲ್ಲ? ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ ಅಮ್ಮ. ಪ್ಲೀಸ್ ನೀವು ಹೋಗ್ಬೇಡಿ, ಇಲ್ಲೇ ಇರಿ. ಏನಾಗ್ಬಿಡ್ತದು? ಈ ಹಳಾದ ಔಟ್ ಹೌಸನ್ ವಿಚಾರ ನನ್ ತಲೆಗೆ ಯಾಕೆ ಬಂತು? ಇಲ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಸಾಕೇತ್ ಅವ್ರೆ, ಪ್ಲೀಸ್ ನೀವಾದ್ರೂ ಅಮ್ಮಂಗೆ ಹೇಳಿ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ನೊಂದ್ಕೋಬೇಡಿ ಅಹಲ್ಯಮ್ಮ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಯೋಚನೆ ಮಾಡೋರು ನೀವು. ಅದಕ್ಕೆ ಔಟ್ ಹೌಸ್ನ ನಾನೇ ಕ್ಲೀನ್ ಮಾಡಿಸ್ದೆ. ನಿಮ್ಗೆ ಗೊತ್ತಿಲ್ಲ ನನ್ನ ಮೇಲೆ ಈ ಮನೆ ಋಣ ಎಷ್ಟಿದೆ ಅಂತ. ನಾನು ಯಾವ ಬೇಜಾರಿಂದನೂ ಶಿಫ್ಟ್ ಆಗ್ತಾ ಇಲ್ಲ. ನಿಮ್ ಚಿಕ್ಕಪ್ಪ ಏನಾದರೂ ಶಿಫ್ಟ್ ಆಗಿದ್ದಿದ್ರೆ ನನಗೆ ಖಂಡಿತ ಬೇಜಾರಾಗಿರೋದು. ಶಾಂತಲಮ್ಮನ ಮನೆಯವ್ರನ್ನ ಹೊರಗಿಟ್ಟು ನಾನು ಇಲ್ಲಿದ್ದೀನಲ್ಲ ಅಂತ. ಸ್ವಲ್ಪ ದಿನ ಅಷ್ಟೇ, ಈ ಮನೇಲೆಲ್ಲ ಅಚ್ಚುಕಟ್ಟಾಗ್ಲಿ, ನಾನು ವಾಪಸ್ ಬರ್ತೀನಿ. ಸುಂದ್ರ, ನಡಿಯೋ, ಆ ಮನೆಯಲ್ಲಿ ಸ್ವಲ್ಪ ರಿಪೇರಿ ಕೆಲಸ ಬಾಕಿ ಇದೆ. ಆಯ್ತಮ್ಮ. ನಮ್ರತಾ, ನೀರ ಎಲ್ಲಿ? ಅವಳಿಲ್ಲೆಲ್ಲಿರ್ತಾಳೆ?
ಮಾನ್ಯ ಮನೇಲಿ ಓದ್ಕೊಳ್ತಿರ್ತಾಳೆ. ಪಾಪ ನೀರನ್ಗೆ ಈ ವಿಷಯ ಗೊತ್ತಿಲ್ಲ ಅಲ್ವಾ? ಗೊತ್ತಾದ್ರೆ ತುಂಬ ನೊಂದ್ಕೋತಾಳೆ. ಒಂದು ದಿನಾನೂ ನಮ್ಮನ್ನು ಬಿಟ್ಟಿದ್ದವಳಲ್ಲ ಅವಳು. ಈಗ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಆಚೆ ಹೋಗ್ಬೇಕು ಅಂದರೆ ಪ್ರಾಣನೇ ಬಿಟ್ಬಿಡ್ತಾಳೆ. ಅಣ್ಣ ನೀನೇನು ವರಿ ಮಾಡ್ಕೋಬೇಡ, ಅವಳು ಬರ್ತಿದ್ದಾಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನೋ ಆಯ್ತು? ಮೀರಾ ಬನ್ನಿ, ಎಲ್ಲ ಸರಿಯಾಗುತ್ತೆ. ಅಲ್ವೇ ಹುಡುಗಿ, ನಿನ್ ಬುದ್ಧಿ ಎಲ್ಲಿದೆ? ಮನೇಲಿ ಏನಾದ್ರು ಬಿಟ್ಟು ಬಂದಿದ್ಯಾ ಹೇಗೆ? ಕಸ್ಟಮರ್ ಜೊತೆ ಹುಷಾರಾಗಿ ನಡ್ಕೋಬೇಕು ಅಂತ ಗೊತ್ತಿಲ್ವಾ ನಿನಗೆ? ನಿನ್ನ ಹೀಗೆ ಬಿಟ್ರೆ ನಮ್ ಹೋಟ್ಲಿಗೆ ಕೆಟ್ಟ ಹೆಸರು ತಂದ್ಬಿಡ್ತೀಯ ಅಷ್ಟೇ ನೀನು. ಅಲ್ಲ ಆಂಟಿ, ಅದು ನೀನೇನು ಮಾತಾಡ್ಬೇಡ ಅಂತ ಅವಾಗ್ಲೇ ಹೇಳಿಲ್ಲ? ಸುಮ್ನೆ ಇದ್ರೆ ಸರಿ. ನನಗ್ ಬರ್ತಾ ಇರೋ ಕೋಪಕ್ಕೆ ನೀನ್ ಇವಾಗ್ಲೇ ಕೆಲಸದ ಕಿತ್ತಾಕ್ಬೇಕು ಅನ್ನಿಸ್ತಾ ಇದೆ. ಏನ್ ಮಾಡೋದು? ನೀನ್ ನಮಗ್ ಕೊಡ್ಬೇಕಾಗಿರೋ ಬಾಕಿ ಇನ್ನೂ ಇದೆ. ಹಾಗಾಗಿ ಸುಮ್ನೆ ಇದೀನಿ ಅಷ್ಟೇ. ತೀರೋವರೆಗೂ ಎಲ್ಲ ಅನುಭವಿಸ್ಬೇಕಲ್ಲ, ನಮ್ ಕರ್ಮ. ಹಾಗಂತ ಇವತ್ ನೀನ್ ಮಾಡ್ರೋ ಅವಾಂತರಕ್ಕೆ ಸುಮ್ನೆ ಬಿಡ್ತೀನಿ ನಿನ್ನ ಅನ್ಕೋಬೇಡ. 4 ಪ್ಲೇಟ್ ಹೊಡೆದೋಗಿದೆ, ಅದ್ರ ದುಡ್ಡು ಯಾರು ಕೊಡ್ತಾರೆ? ನೀನೇ ಕೊಡ್ಬೇಕು. ಅಯ್ಯೋ ಆಂಟಿ, ಆ ಪ್ಲೇಟ್ಗಳನ್ನೆಲ್ಲ ನಾನ್ ಹೊಡೆದು ಹಾಕ್ಲಿಲ್ಲ, ಅವರೇ ಹೊಡೆದು ಹಾಕಿದ್ದು. ಫೈನ್ ಕಟ್ಟೋದೇನಿದ್ರು ಅವ್ರು ಕಟ್ಬೇಕು, ನಾನಲ್ಲ. ಮತ್ತೆ ನಂದೇನು ತಪ್ಪಿಲ್ಲ. ಅವಾಗ್ಲಿಂದ ಇದನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ನೀವೇ ನನ್ ಮಾತನ್ನ ಕೇಳಿಸ್ಕೊತಿಲ್ಲ. ಅವರೇ ಏನೇನೋ ಮಾತಾಡಿದ್ರು, ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಸಹಿಸ್ಕೊಂಡು ಸುಮ್ನಿರೋದಕ್ಕಾಗತ್ತಾ? ಹಾಗಂತ ಅವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದಾ? ನಿಜವಾಗ್ಲೂ ನಾನ್ ಗಲಾಟೆ ಮಾಡ್ಲಿಲ್ಲ ಆಂಟಿ, ಅವರೇ ಮಾಡಿದ್ದು. ನೀವ್ ಅವ್ರ ಮಾತನ್ನ ನಂಬೋ ಅಷ್ಟು ನನ್ ಮಾತನ್ನ ಯಾಕೆ ನಂಬ್ತಿಲ್ಲ ಅನ್ನೋದ ನನ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ ಅವರು ಕಸ್ಟಮರು ನಮ್ಗೆ ದೇವ್ರ ಇದ್ದಾಗೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಆದ್ರೆ ಆಂಟಿ, ಒಂದ್ ಹೆಣ್ಣು ಹುಡುಗಿ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಕೆಲ್ಸ ಮಾಡೋ ಹುಡುಗಿ ಅಂತ ಹೇಗ್ ಬೇಕೋ ಹಾಗೆ ಕಾಡ್ಸಿದ್ರೆ ಅದನ್ನ ನೋಡ್ಕೊಂಡು ಸುಮ್ನಿರೋದಕ್ಕಾಗತ್ತಾ? ಯಾಕೆ ಅವ್ರ ಮನೇಲಿ ಯಾವ ಹೆಣ್ಮಕ್ಳು ಇಲ್ವಾ? ಅವ್ರ ಅಕ್ಕ ತಂಗಿಗೆ ಈ ರೀತಿ ಕಾಡ್ಸಿದ್ರೆ ಅವ್ರು ಸುಮ್ನಿರ್ತಿದ್ರಾ? ಏ ಹುಡುಗಿ, ಹೀಗೆಲ್ಲ ಹಿಂದಕ್ಕೆ ತಿರ್ಕೊಂಡ್ ಮಾತಾಡಿ ನನಗ್ ಸಿಟ್ಟು ಬರ್ಸ್ಬೇಡ. ನಿನ್ಗಿಷ್ಟ ಬಂದಾಗ ನಡ್ಕೊಳ್ಳೋದಾದ್ರೆ ನನ್ ಗಂಡನ ಹತ್ರ ತಗೊಂಡಿದ್ಯಲ್ಲ ಆ ದುಡ್ಡನ್ನ ಇಟ್ಟು ಮಾತಾಡೋ. ಇಲ್ಲ ಅಂದ್ರೆ ನನ್ ಸಾಲ ತೀರೋವರೆಗೂ ನಾ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರೋ. ಆಮೇಲೆ ಬೇಕಾದ್ರೆ ಆ ಹುಡುಗರ್ನ ಹುಡುಕೊಂಡೋಗಿ ನಿನ್ ಲೆಕ್ಚರ್ ಕೊಡು. ನನಗೆ ನನ್ನ ಹೋಟ್ಲಿಗೆ ಬರೋ ಕಸ್ಟಮರೇ ಮುಖ್ಯ, ತಿಳಿತಾ? ಇನ್ಮೇಲೆ ನೀನ್ ಸರ್ವ್ ಮಾಡಕ್ಕೆ ಹೊರಗಡೆ ಬರ್ಬೇಡ, ಒಳಗೆ ಬಿದ್ದಿರೋ. ಆ ಚಿಂಟುನ್ ಕಳ್ಸು, ಅವನ್ ಸರ್ವ್ ಮಾಡ್ತಾನೆ, ಗೊತ್ತಾಯ್ತಾ? ನೀನ್ ಕೊಡ್ಬೇಕಾಗಿರೋ ದುಡ್ಡಿನ ಜೊತೆ ಇವತ್ತಿನ ಲಾಸು 2,000 ಸೇರ್ಸಿದೀನಿ. ನೀನ್ ಕೊಡೋ ದುಡ್ಡಿನ ಜೊತೆಗೆ ಇದನ್ನು ಸೇರ್ಸಿ ಕೊಡ್ಬೇಕು, ಗೊತ್ತಾಯ್ತಾ? ಹೋಗೋಗು, ಒಳಗೇನಾದ್ರು ಕೆಲ್ಸ ಇದ್ರೆ ನೋಡ್ಕೊ ಹೋಗು. ಬರೀ ಇವತ್ತೆಲ್ಲ ರಗಳೆನೇ ಆಗೋಯ್ತು. ಇಲ್ಲ ಆಂಟಿ, ಒಡ್ದೋಗಿರೋದು 3 ಪ್ಲೇಟು. 2,000 ಹೇಗಾಗುತ್ತೆ ಆಂಟಿ? ಹೌದಲ್ವಾ? 2,000 ಆಗಲ್ಲ, 2,500 ಆಗುತ್ತೆ ಅಷ್ಟೇ. ಬರಿತೀನಿ, ಹೋಗಿ ನಿನ್ ಕೆಲಸ ನೋಡ್ಕೊ ಹೋಗೋಗಿ. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲ ಅಣ್ಣಿ. ಅಮ್ಮ ಇಷ್ಟು ದಿನ ನಮ್ಮ ಜೊತೆಲೇ ಇದ್ದವರು, ಇವತ್ತು ಯಾಕೋ ಹೀಗೆ ಮಾಡಿದ್ರು? ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆ ನನಗೆ. ನೀನೇನು ವರಿ ಮಾಡ್ಕೋಬೇಡ, ಮೀರಾ ಬರ್ಲಿ, ಎಲ್ಲ ಸಮಸ್ಯೆ ಹೇಗೆ ಸಾಲ್ವ್ ಆಗುತ್ತೆ ನೋಡ್ತಾ ಇರು. ಹಾಗಂತೀರಮ್ಮ ಇದನ್ನ? ಮತ್ತೆ ಮೀರಾ ಅಂದ್ರೆ ಸುಮ್ಮನೆ ಅದಕ್ಕೆ ಈ ಮನೆ ಗಡಿಗಾಲ್ ಹಾಕಿದ್ದ ಅವಳೆ ಅವಾಗ ಹೇಳ್ಕೊತಾ ಇರ್ತಾಳಲ್ಲ, ಈ ಮನೆ ಗಡಿಗಾಲ್ ಹಾಕಿದ್ ನಾನೇ, ಈ ಮನೆ ಗಡಿಗಾಲ್ ಹಾಕಿದ್ ನಾನೇ ಅಂತ. ಇವಾಗ ಸಡನ್ ಆಗಿ ಮನೆ ಶಿಫ್ಟ್ ಅಂದ್ರೆ ಸುಮ್ನೆ ಆಗ್ತಾಳ? ಆಟ ಮಾಡಾದ್ರೂ ಅಮ್ಮನ್ನ ವಾಪಸ್ ಕರ್ಕೊಂಡ್ ಬರ್ತಾಳೆ. ಅಂದ್ರೆ ನಾವೆಷ್ಟು ಕೇಳ್ಕೊಂಡ್ರು ಕರಗ್ದಿರೋ ಅಮ್ಮ ನೀರನ್ ಹಠಕ್ಕೆ ಒಪ್ಕೋತಾರೆ ಅಂತೀರಾ? ಅದಕ್ಕೆ ಮೀರಾ ಬಗ್ಗೆ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಅವಳು ಎಂತ ಅಟುಮಾರಿ ಅಂತ. ಅಮ್ಮ ಅಷ್ಟು ಬೇಗ ಒಪ್ಕೊಳ್ಳಿಲ್ಲ ಅಂತಂದ್ರು ಇವಳೇನಾದ್ರೂ ಮಾಡಿ ಒಪ್ಸೇ ತೀರ್ತಾಳೆ. ಅಮ್ಮನಿಗೆ ಇವಳೇ ಸರಿ.
ಮೀರಾ ಏನ್ ಬೇಕಾದ್ರೂ ಒಪ್ಕೋತಾಳೆ, ಆದ್ರೆ ಇದನ್ನ ಮಾತ್ರ ಒಪ್ಕೊಳ್ಳಲ್ಲ ಅವಳು. ಹೌದು ಅಲ್ಲಿ ಅವರು ನಮ್ಮನ್ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಅವ್ರಿಗೆ. ಹಾಗಾದ್ರೆ ನಾನ್ ನಿಮ್ ಹತ್ರ ಒಂದ್ ಮಾತು ಕೇಳ್ಬೋದಾ? ಏನಂದ್ರೆ ನಾನೇ ಹೋಗಿ ಮೀರನ್ ಹತ್ರ ಮಾತಾಡ್ಲಾ? ಯಾಕಂದ್ರೆ ಇದೆಲ್ಲ ಆಗಿದ್ದು ನಾನ್ ಮಾಡಿದ ಎಡವಟ್ಟಿಂದ. ಸೊ ನಾನೇ ಹೋಗಿ ಅವಳಿಗೆ ತಿಳಿಸಿ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ. ಅದು ಅಲ್ಲದೆ ವಿಷಯ ಗೊತ್ತಾಗಿದ ತಕ್ಷಣ ಅವಳಿಗೆ ಬೇಜಾರಾಗತ್ತೆ. ಅವಾಗ ನೀವಿಬ್ರು ಮಾತಾಡೋದಕ್ಕೆ ಹೋದ್ರೆ ಅವಳು ಎಮೋಷನಲ್ ಆಗ್ತಾಳೆ, ನೀವಿಬ್ರು ಎಮೋಷನಲ್ ಆಗ್ತೀರಾ. ಅದಕ್ಕೆ ನಾನಾದ್ರೆ ಅವಳಿಗೆ ತಿಳಿಸಿ ಹೇಳಿ ಸಮಾಧಾನ ಮಾಡ್ಬೋದು ಅಂತ. ನಿಜ, ಆದ್ರೆ ಈಗಂತೂ ಅವಳು ಎಷ್ಟು ಬೇಜಾರು ಮಾಡ್ಕೋತಾಳೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಸಂಕಟ ಆಗುತ್ತೆ.